ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಶುಕ್ರವಾರ ಬೆಳಿಗ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಮಲ್ಕೊಂಡಿದ್ದ, ಇನ್ನೂ ಎದ್ದಿರಲಿಲ್ಲ. ಎದ್ದೊಳ್ತಾನೆ ಅಂದ್ಕೊಂಡೆ, ಮತ್ತೆ ಈ ಕಡೆ ತಿರ್ಕೊಂಡು ಮತ್ತೆ ಮಲ್ಕೊಂಡ್ಬಿಟ್ಟ. ಇನ್ನು ನೋಡ್ತಾ ಇದ್ದೆ, ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಇಟ್ಟಿದ್ದೆ ಇರಲಿ ಅಂತ ಹೇಳಿ. ಮಕ್ಕಳು ಅಷ್ಟೇ ಅಲ್ವಾ, ಮಲ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ನಾನಂತೂ ಸುಮ್ಮನೆ ನೋಡ್ಕೊಂಡೆ ಕುತ್ಕೊಬಿಡ್ತೀನಿ ಅವನ್ನ. ಒಂದೊಂದ್ಸತಿ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಅವನು. ಇನ್ನು ಟೈಮ್ ಕೂಡ ಆಗಿತ್ತು, ಇವನ್ನ ವೆಯ್ಟ್ ಮಾಡಿದ್ರೆ ಎದ್ದೇಳೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಟೀಗೆ ಮಾಡೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಇನ್ನು ಟೈಮ್ ಟು ಟೈಮ್ ನಾವು ಟೀ ಕುಡಿಯೋ ಟೈಮಲ್ಲಿ ಟೀ ಕುಡಿಬೇಕು, ಟಿಫನ್ ಮಾಡೋ ಟೈಮಲ್ಲಿ ಟಿಫನ್ ಮಾಡಬೇಕಲ್ವ. ಮತ್ತು ಲೇಟ್ ಆದರೆ ಒಂದು 7 ಗಂಟೆ, 7:15, 8 ಗಂಟೆ ಆಗಿಬಿಟ್ರಂತೂ ಆ ಟಿಫನ್ ತಿನ್ನೋ ಟೈಮಲ್ಲಂತೂ ಮತ್ತೆ ಹೊಟ್ಟೆನೇ ಹಸುವಾಗೋದಿಲ್ಲ, ಆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಟೈಮ್ ಆಗ್ತಾ ಬಂತಿತ್ತು. ಇನ್ನು ಅವನು ಎದ್ದೊಳೋದೇ ಇಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾನು ಟೀ ಮಾಡ್ಕೊಂಡು ಕುಡಿದೆ. ಇನ್ನು ಅಷ್ಟೇ, ಮತ್ತು ನಾನೇನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದು ಮಧ್ಯಾಹ್ನ ಟೈಮು. ನಾನು ಎಲ್ಲೆಲ್ಲ ಒರೆಸ್ಕೊಂಬಂದೆ, ಶುಕ್ರವಾರ ಅಲ್ವಾ. ಆ ಗುರುವಾರ ಎಲ್ಲ ನಾನು ಸ್ವಲ್ಪ ಧೂಳೆಲ್ಲ ತೆಗೆದ್ಬಿಟ್ಟು ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ನೆಲೆಲ್ಲ ಒರೆಸಿದ್ದೆ. ಅದಕ್ಕೆ ಶುಕ್ರವಾರ ಕೂಡ ನನಗೆ ತುಂಬ ಈಸಿ ಆಯಿತು, ಸ್ವಲ್ಪ ಹೆಲ್ಪ್ ಆಯಿತು. ಸುಮ್ಮನೆ ನೆಲ ಒಂದು ಒರೆಸ್ಕೊಂಡು ಇನ್ನು ಗ್ಯಾಸ್ ಎಲ್ಲ ತೊಳೆದ್ಬಿಟ್ಟು ಮಾಮೂಲಿ ರೂಮ್ದು ಮತ್ತು ಚಪ್ಪರದ ಕಡೆ ಎಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಇನ್ನು ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿ ಇನ್ನು ನಾವು ಕೂಡ ರೆಡಿ ಆದ್ವಿ. ರೆಡಿ ಆದಮೇಲೆ ಸ್ವಲ್ಪ ಅಡುಗೆ ಮಾಡ್ಕೋಬೇಕಲ್ಲ ಸಂಜೆಗೆ, ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಅನ್ನ ಮಾಡಿಟ್ಟಿದ್ದೆ. ಅನ್ನ ಆದಮೇಲೆ ಇವಾಗ ಹೀರೆಕಾಯಿ ಎಲ್ಲ ತೊಗೊಂಡಿದ್ನೆಲ್ಲ ತರಕಾರಿ, ಅದಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಚಿಕ್ಕ ಸೈಜ್ ಇತ್ತು ಹೀರೆಕಾಯಿ, ಅದನ್ನ ತೊಗೊಂಡು ಸ್ವಲ್ಪ ಮೊಳಕೆ ಕಾಳಿದ್ವು ಅವನ್ನು ಕೂಡ ತೊಗೊಂಡು ಅಂದರೆ ಫ್ರೈ ಥರ ಮಾಡ್ಕೊಳ್ಳೋಣ, ಪಲ್ಯ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಒಂದಿತ್ತಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಹೀರೆಕಾಯಿ, ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಅದೆಲ್ಲ ಸ್ವಲ್ಪ ಏನೇನು ಐಟಮ್ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಅನ್ನ ಕೂಡ ಆಗಲೇ ಮಾಡಿಟ್ಟಿದ್ದೆ. ಅನ್ನ ಆದಮೇಲೆ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲಾಗೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಇನ್ನು ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿ, ದೋಸೆ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾವು ಅನ್ನಕ್ಕತ್ರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೇಕು, ಅಂದರೆ ತೀರ ಅಷ್ಟು ಜಾಸ್ತಿ ಅಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಅಷ್ಟೇ. ಇನ್ನತ್ತು ಬರೀ ಸ್ವಲ್ಪ ಅನ್ನದ ಜೊತೆಗೆ ತರಕಾರಿನೇ ಸಿಗ್ತಾ ಇರುತ್ತಲ್ಲ, ಏನು ಅನಿಸಲ್ಲ, ಆರಾಮ್ಸೆ ತಿನ್ಬೋದು. ಇನ್ನು ಪ್ರೋಟೀನ್ ಅಂಶ ಚೆನ್ನಾಗಿ ಸಿಗುತ್ತೆ. ನನಗಂತೂ ಆ ಥರ ತಿನ್ನೋಕ್ಕೆ ಇಷ್ಟನೇ ಜಾಸ್ತಿ. ಈ ಸಾಂಬಾರು ಐಟಮ್ ಅದೆಲ್ಲ ನಾನು ಇವಾಗ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಏನೇ ಇದ್ದರೂ ಕೂಡ ತರಕಾರಿ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಮುದ್ದೆ ಆಗಲಿ ಅನ್ನಕ್ಕಾಗಲಿ ತಿಂತೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಅಂದರೆ ಜಾಸ್ತಿ ಜನ ಇದ್ದರೆ ಸಾಂಬಾರೆಲ್ಲ ಮಾಡಲೇಬೇಕು. ಇನ್ನು ಜಾಸ್ತಿ ಜನ ಇಲ್ವಲ್ವ, ಅದಕ್ಕೋಸ್ಕರ ಈ ಥರ ಪ್ರತಿಯೊಂದು ತರಕಾರಿನೂ ಹಾಕಿ ಸುಮ್ಮನೆ ಫ್ರೈ ಥರ ಮಾಡ್ಕೊತಾ ಇರ್ತೀನಿ ಅಷ್ಟೇ. ಸಿಂಪಲಾಗಿ ಕೂಡ ಆಗುತ್ತೆ, ಬೇಗನೂ ಆಗುತ್ತೆ ಹೇಳ್ಬೇಕಂದ್ರೆ. ಇನ್ನು ಹೆಂಗಿದ್ರು ಕೂಡ ಹೀರೆಕಾಯಿ ತುಂಬ ಸಾಫ್ಟಾಗಿರುತ್ತಲ್ಲ, ಬೇಗನೆ ಬೆಂದುಬಿಡುತ್ತೆ. ಅದೇನು ಸ್ವಲ್ಪ ಬೇಯಿಸ್ಬೇಕು, ಇದು ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲ ಒಗ್ಗರಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಮುಗೀತು, ಚೆನ್ನಾಗಾಗುತ್ತೆ. ಇನ್ನು ಏನೇನು ಐಟಮ್ ಬೇಕು ಅದೆಲ್ಲ ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕಿದೆ. ಖಾರದ ಪುಡಿ ಹಾಕಿ ನಾವು ಆಗಲೇ ನಾನು ಶೇಂಗಾ ಪುಡಿ ಮಾಡಿಟ್ಕೊಂಡಿದ್ದೀನಲ್ವ, ಮತ್ತು ಶೇಂಗಾ ಪುಡಿ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಎಷ್ಟು ಬೇಕಷ್ಟು ತೊಗೊಂಬಿಟ್ಟು ಹಾಕ್ಕೊಂಡಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಈ ಥರ ಸಿಂಪಲಾಗಿ ಮಾಡ್ಕೋಬೋದು. ಇನ್ನು ಅನ್ನ ಕೂಡ ಸೈಡ್ಗೆ ಮಾಡಿ ಇಟ್ಟಿದ್ದೆ. ಇನ್ನು ದೇವಸ್ಥಾನಕ್ಕೆ ಕೂಡ ಹೋಗಬೇಕಿತ್ತು. ಇನ್ನು ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ನಿಧಾನಕ್ಕೆ ಹೋಗಿ ಸ್ವಲ್ಪ ಚೆನ್ನಾಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ ಅಂತ ಹೇಳಿ, ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ನಾನು. ಅದಕ್ಕೆ ಹೋಗೋಣ ಇನ್ಮೇಲಾದರೂ ಅಂತ ಹೇಳಿ ಇನ್ನು ಪ್ರತಿಯೊಂದು ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡಿದ್ದೆ. ನನಗೆ ಸಂಜೆ ಅಷ್ಟೊತ್ತಿಗೆ ಈಸಿ ಆಯಿತು. ಬೇಗ ಅಡುಗೆ ಎಲ್ಲ ಮುಗಿಸಿ ನಾನು ಮತ್ತೆ ರೆಡಿಯಾಗಿ ಇನ್ನು ನನ್ನ ಮಗನೂ ಕೂಡ ರೆಡಿ ಮಾಡಿ, ಮತ್ತು ಮನೇಲಿ ಕೂಡ ದೀಪ ಹಚ್ಚಬೇಕಲ್ಲ. ಎಲ್ಲೇ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ಸಂಜೆ ಟೈಮ್ ಆಗಲಿ ಬೆಳಗ್ಗೆ ಟೈಮ್ ಆಗಲಿ, ಫಸ್ಟು ಮನೆಯಲ್ಲೇ ದೀಪ ಹಚ್ಚಿ ಪೂಜೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಅದು ಫಸ್ಟಿಂದನೂ ಅಷ್ಟೇ, ನಾವು ಇದೇ ಥರನೇ ನಾವು ಆಚರಿಸ್ಕೊ ಬಂದಿರೋದು ನಮ್ಮ ಮನೆಯಲ್ಲಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾಯಿರ್ತಾರೆ, ಬಟ್ ನಾವು ಮಾತ್ರ ಅಷ್ಟೇ, ಫಸ್ಟು ಮನೆಯಲ್ಲೆಲ್ಲ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತೀವಿ ಆ ಥರ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಉದ್ದಿನ ಕಡ್ಡಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಳಗ್ಗೆ ಇಟ್ಟೋದ್ರೆ ಒಂಚೂರು ಅದು ಉರಿಯೋವರೆಗೂ ಒಂದು ಸ್ವಲ್ಪ ಹೊತ್ತು ಇದ್ದು ವೆಯ್ಟ್ ಮಾಡಿ ಆಮೇಲೆ ಹೋಗ್ತೀವಿ. ಮತ್ತು ಹಚ್ಚಿದ ತಕ್ಷಣವೇ ಹೋಗೋದಿಲ್ಲ, ಯಾಕೆಂದರೆ ದೀಪ ಆವಾಗ ತಾನೇ ಹಚ್ಚಿರ್ತೀವಿ, ಮತ್ತು ಬಾಗಿಲು ಹಾಕ್ಬಾರ್ದು ಏನಿಲ್ಲಂತೆ ಅಲ್ವಾ. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಮತ್ತು ಮನೇಲಿ ದೀಪ ಹಚ್ಚಿದಾಗ ಯಾವುದೇ ಕಾರಣಕ್ಕೂ ಬಾಗಿಲು ಹಾಕ್ಕೊಂಡು ಹೋಗಬಾರ್ದು. ಇಲ್ಲ ಯಾರಾದರೂ ಇದ್ದೇ ಇರ್ತಾರೆ. ಇನ್ನು ನಮ್ಮ ಅಣ್ಣ ಇದ್ದರು, ಚಿಕ್ಕಮ್ಮ ಕೂಡ ಇದ್ದರು. ನನಗೇನು ಹಾಕ್ಕೊಂಡು ಹೋಗೋ ಇದು ಇರಲಿಲ್ಲ. ಇನ್ನು ಚಿಕ್ಕಮ್ಮನಿಗೆ ಹೇಳ್ಬಿಟ್ಟು ಇನ್ನು ನನ್ನ ಮಗ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗಿದ್ವಿ. ಅಷ್ಟರೊಳಗೆ ಇವಾಗ ದೀಪ ಎಲ್ಲ ಹಚ್ತಾ ಇದ್ದೀನಿ. ತುಂಬ ಪ್ರಶಾಂತವಾಗಿರುತ್ತೆ ನಾವು ಪೂಜೆ ಮಾಡಿದ್ರೆ ಮನೆಯಲ್ಲಿ. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕೂಡ ಮಾಡ್ಬೋದು. ಇನ್ನು ಬೆಳಗ್ಗೆ ಅಂತೂ ಮಾಡೋಕ್ಕಾಗೋದಿಲ್ಲ ಹೇಳ್ಬೇಕಂದ್ರೆ, ಸಂಜೆ ಟೈಮ್ ಅಂತೂ ಕಂಪಲ್ಸರಿ ಅಷ್ಟೇ ಮಾಡೇ ಮಾಡ್ತೀನಿ. ನಾನು ಡೈಲಿ ಮಿಸ್ ಮಾಡಲ್ಲ ಒಂದು ದಿನ ಕೂಡ. ಅಟ್ಲೀಸ್ಟ್ ಹಿಂಗೆ ಮನೇಲಿ ಸ್ವಲ್ಪ ಒಂದು ಕಡೆ ಹಚ್ಚಿದ್ರು ಕೂಡ ಎಷ್ಟೋ ನೆಮ್ಮದಿ ಇರುತ್ತೆ, ಎಷ್ಟೋ ನಮಗೆ
ಮನಸ್ಸು ಶಾಂತಿ ಅನ್ನೋದು ಇರುತ್ತೆ. ಮತ್ತು ಮನೆಯಲ್ಲಂತೂ ನೆಗೆಟಿವ್ ಇದು ಎನರ್ಜಿನೇ ಇರೋದಿಲ್ಲ, ಯಾವಾಗಲೂ ಕೂಡ ಪಾಸಿಟಿವಿಟಿ ಇರುತ್ತೆ. ಅದಕ್ಕೋಸ್ಕರ ಆಗಲೇ ನಾವು ಅಲ್ಲೇ ಮಲಗೋದ್ರಿಂದ ತುಂಬ ನಮಗೆ ಅನುಭವ ಕೂಡ ಆಗಿದೆ, ನನಗೂ ನನ್ನ ಮಗನಿಗೂ. ಹಾಯ್ ಫ್ರೆಂಡ್ಸ್, ಟೈಮ್ 7 ಗಂಟೆ ಆಯ್ತು ಇವಾಗ ಕರೆಕ್ಟಾಗಿ. ಇನ್ನು ಮನೇಲಿ ಪೂಜೆ ಕೂಡ ಆಯಿತು, ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ನನ್ನ ಮಗ ಆಗಲೇ ಕುತ್ಕೊಂಡಿದ್ದಾನೆ ರೆಡಿ ಆಗಿಬಿಟ್ಟು. ಶುಕ್ರವಾರ ಅಲ್ವಾ ಇವತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟಿದ್ದೀವಿ. ಹೋಗಿ ಪ್ರದರ್ಶನ ಹಾಕ್ಕೊಂಡು ಸ್ವಲ್ಪ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ. ಹಾಗೆ ಇದು ಒಂದು ಫಂಕ್ಷನ್ ಇದೆ ಇವತ್ತು, ಹೋಗ್ಬೇಕು. ಬಂದುಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೇನೋ, ಸ್ಯಾರಿ ಫಂಕ್ಷನ್ ಇದೆ, ಹೋಗ್ಬೇಕು. ಹಳ್ಳಿ ಕಡೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ಎಲ್ಲರೂ ಗೊತ್ತಿರುತ್ತೆ. ಅದು ಇವತ್ತು ಇದು ಮಾಡ್ತಾಯಿದ್ದಾರೆ, ಫಂಕ್ಷನ್ ಮಾಡ್ತಾಯಿದ್ದಾರೆ, ಹೋಗಬೇಕು. ಒಂದು ಸ್ವಲ್ಪ ಹತ್ರ ರಿಲೇಷನ್ನೇ ಅವರು, ಸ್ವಲ್ಪ ತುಂಬಾ. ಅದಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಹೋಗೋಣ ಅಂತ ಹೇಳಿ, ಇನ್ನು ಕೆಲಸ ಎಲ್ಲ ಮುಗೀತು. ಇನ್ನು ಅನ್ನ ಮಾಡಿ ಮತ್ತು ಇದು ಹೀರೆಕಾಯಿ ಫ್ರೈ ಮಾಡಿದ್ದೀನಿ. ಗೊತ್ತಿಲ್ಲ, ಅಲ್ಲಿ ಫಂಕ್ಷನ್ ಹತ್ರ ಕೂಡ ಊಟ ಮಾಡ್ಕೊಂಬರಬೇಕು. ನೋಡೋಣ ಹೆಂಗಾಗುತ್ತೋ, ಮಾಡಬೇಕಲ್ಲ ಮನೆಯಲ್ಲಿ ಅಡುಗೆ, ಅದಕ್ಕೆ ಮಾಡಿಟ್ಟಿದ್ದೀನಿ. ಇವಾಗ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ಸಿಗ್ತೀನಿ ಫ್ರೆಂಡ್ಸ್. ಹಾಯ್ 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 ತೀಡ ಹಾಯ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ. ಇನ್ನು ಮನೇಲಿ ಏನಾದರೂ ನೆಗೆಟಿವಿಟಿ ಇತ್ತು ಅಂದರೆ ಸರಿಯಾಗಿ ನಿದ್ದೆ ಬರಲ್ಲ. ನನ್ನ ಮಗಂತೂ ನಿದ್ದೆನೇ ಮಾಡೋದಿಲ್ಲ, ಕೆಟ್ಟ ಕನಸು ಬಿದ್ದು ಮತ್ತು ಸ್ವಲ್ಪ ಹೊತ್ತು ನಿಟ್ಟು ಬೀಳೋದು, ಎದ್ದೊಳೋದು, ಆ ಥರ ಎಲ್ಲ ಮಾಡ್ತಾಯಿರ್ತಾನೆ. ನನಗಾಗಲೇ ಗಮನಕ್ಕೆ ಬಂದುಬಿಡುತ್ತೆ. ಆದಷ್ಟು ಮಕ್ಕಳಿದ್ಮೇಲೆ ನಾವು ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಧೂಪ ಎಲ್ಲ ಹಾಕ್ಕೊಂಡು ಇದ್ರೇ ಒಳ್ಳೇದಂತ ಹೇಳ್ಬೋದು. ಇನ್ನು ದೇವಸ್ಥಾನ ಕೂಡ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಮತ್ತು ಆ ತೀರ್ಥ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿ ಕೈ ಮುಗಿದು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನೇನು ಹೊರಡೋ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬರ್ತಾರೆ, ತುಂಬ ಜನ ಬರ್ತಾ ಇರ್ತಾರೆ. ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಮ್ಮೂರಲ್ಲೇ ಇದೆ ದೇವಸ್ಥಾನ. ತುಂಬ ದೇವಸ್ಥಾನಗಳಿದ್ದಾವೆ, ನಾವೇ ಹೋಗೋದಿಲ್ಲ ಅಷ್ಟೇ, ಹೋಗಲೇಬೇಕು. ಈ ಸತಿ ವಾರ ಎಲ್ಲ ಮಾಡಿದ್ನಲ್ವ. ಇನ್ನು ನನ್ನ ತಂಗಿ ಕೂಡ ಬಂದಿದ್ದೆ, ನಮ್ಮ ಚಿಕ್ಕಮ್ಮನ ಮಗಳು. ಅದೇ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ. ಇನ್ನು ಅವರು ಕೂಡ ಸಂಜೆ ಆಗಿತ್ತು ಆಗಲೇ ಬರೋಷ್ಟೊತ್ತಿಗೆ. ಇನ್ನು ನಾನು ದೇವಸ್ಥಾನಕ್ಕೆ ಹೊರಡೋಕ್ಕೂ, ಇನ್ನು ಅವರು ಕೂಡ ಊರಿಂದ ಬರೋದಕ್ಕೂ, ಇನ್ನು ಬರ್ರಿ ಹೋಗೋಣ ಎಲ್ಲರೂ ಬಂದಿದ್ದೀರ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದ್ವಿ. ಅದು ತುಂಬ ಚೆನ್ನಾಗಿ ದರ್ಶನ ಆಯಿತು, ಮತ್ತು ಮನಸ್ಸು ಕೂಡ ನೆಮ್ಮದಿ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಏನೆಲ್ಲ ಜುಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಚಿಕ್ಕ ಮಕ್ಕಳಿಗೆ ಈ ಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆದರೂ ಈ ಥರ ಜಾಸ್ತಿ ಟೈಟಾಗಿ ಹಾಕ್ಬಾರ್ದು ಮಕ್ಕಳಿಗೆ ಹೇಳ್ಬೇಕಂದ್ರೆ. ಇನ್ನು ಮಲಗೋ ಟೈಮಲ್ಲಿ ಬಿಚ್ಚಿಬಿಡ್ತಾಳೆ, ಅವಳಾಗೆ ಇಟ್ಕೊಳ್ಳೋದಿಲ್ಲ, ಕಿರಿಕಿರಿ ಮಾಡಿಬಿಡ್ತಾರೆ. ಸ್ವಲ್ಪ ಕೂದಲೆಲ್ಲ ನೋವು ಬರುತ್ತಲ್ವ, ಜಾಸ್ತಿ ಟೈಟಾಗಿ ಹಾಕ್ಬಾರ್ದು, ಸ್ವಲ್ಪ ನೋಡ್ಕೊಂಡು ಮೀಡಿಯಮ್ಮಾಗೆ ಇದು ಮಾಡ್ಕೋಬೇಕು. ನನ್ನ ಮಗಂತೂ ಇನ್ನು ಕುಣಿದಿದ್ದೇನೆ, ಅವನಿಗಂತೂ ತುಂಬ ಖುಷಿ ಈ ಥರ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋದಕ್ಕೆ. ಮೊದಲೇ ದೇವಸ್ಥಾನ ದೇವರು ಅಂದ್ರೆ ತುಂಬ ಭಕ್ತಿ ಅವನಿಗೆ. ಇನ್ನು ದೇವಸ್ಥಾನದಿಂದ ಮನೆಗೆ ಬಂದು ಒಂದು ಸ್ವಲ್ಪ ಆದಮೇಲೆ ಮತ್ತೆ ಫಂಕ್ಷನ್ ಹತ್ರ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಆಗಲೇ ಫಂಕ್ಷನ್ ಆಗಲೇ ಮುಕ್ಕಾಲು ಭಾಗ ಮುಗ್ದೇ ಹೋಗಿತ್ತು. ಇನ್ನು ಎಲ್ಲರೂ ಕೂಡ ಕೆಲವರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ರು. ಇನ್ನು ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕರೆಲ್ಲ ಕೂತ್ಕೊಂಡಿದ್ರು, ಊಟ ಮಾಡ್ತಾಯಿದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾವು ಗಿಫ್ಟ್ ತೊಗೊಂಡೋಗಿದ್ವಲ್ವ, ಅಲ್ಲಿ ಹೋಗಿ ಕೊಟ್ಬಿಟ್ಟು ಇನ್ನು ನಾವು ಕೂಡ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಹೊರಟ್ವಿ. ಆಗಲೇ ನಮ್ಮ ವೆನ್ನಲ್ಲೆಗೆ ನಿದ್ದೆ ಅಂದರೆ ನಿದ್ದೆ, ಸಖತ್ತು ನಿದ್ದೆ. ಎಷ್ಟು ಮಾತಾಡ್ಸಿದ್ರು ಕೂಡ ಮಾತಾಡ್ತಾನೇ ಇರಲಿಲ್ಲ. ಇನ್ನು ಹಳ್ಳಿ ಕಡೆ ಈ ಥರ ಫಂಕ್ಷನ್ ಎಲ್ಲ ನೈಟ್ ಹೊತ್ತೇ ಇಟ್ಕೊಳ್ಳೋದು, ಯಾರೋ ಒಬ್ಬೊಬ್ಬರು ಬೆಳಿಗ್ಗೆ ಟೈಮ್ ಇಟ್ಕೊತಾ ಇರ್ತಾರೆ, ಕಂಪಲ್ಸರಿ ನೈಟ್ ಹೊತ್ತೇ. ಇನ್ನು ಎಲ್ಲ ಕೂಡ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಗಲೇ ಹೋಗ್ತಾ ಇದ್ರು. ಇನ್ನು ಲಾಸ್ಟ್ ಮೂಮೆಂಟಲ್ಲೂ ಇನ್ನು ನಾವು ಕೂಡ ಊಟ ಕೂತ್ಕೊಂಡ್ವಿ. ತುಂಬ ವೆರೈಟೀಸ್ ಎಲ್ಲ ಮಾಡಿದ್ರು. ಇನ್ನು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇನ್ನು ಮನೆಗೆ ಕೂಡ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋ.